ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗಾವಿ DCC ಬ್ಯಾಂಕ್ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಮಾತಾಡಿದ್ವಿ ಲಾಸ್ಟ್ ಡೇಟ್ 27 ಇರ್ತೈತಿ. ಎಲ್ಲರೂ ಬೇಗ ಬೇಗ ಅಪ್ಲೈ ಮಾಡ್ಕೊಳ್ರಿ, ಯಾಕಂದ್ರೆ ಸರ್ವರ್ ಹೆಂಗೆ ಬರ್ತೈತೆ ಅಂತ ಹೇಳಕ್ಕೆ ಬರಂಗಿಲ್ಲ. ಸ್ವಲ್ಪ ಅಪ್ಲೈ ಮಾಡುವಾಗ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿರಿ, ಯಾಕಂದ್ರೆ ಎಡಿಟ್ ಆಪ್ಷನ್ ಎಲ್ಲ ಸರಿಯಾಗಿ ಕೊಟ್ಟಿಲ್ಲ ಅವರು. ಇವಾಗಿನ ಎಡಿಟ್ ಮಾಡಿದಂಗನ ಸರಿಯಾಗಿ ನೀಟಾಗಿ ಅಪ್ಲೈ ಮಾಡಿದ್ರಿ ಅಂದ್ರೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ಏನು ಎಕ್ಸಾಮ್ ಬಗ್ಗೆ ಏನು ಭಯ ಬೇಡ, ನೀಟಾಗಿ ಎಕ್ಸಾಮ್ ಅಂತ ನಡೆಸ್ತಾರೆ ಅಂತ ತಿಳ್ಕೊಂಡು ನೀವು ಬರೀ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವುದೇ ಭಯವಿಲ್ಲ, ನೀವು ಎಕ್ಸಾಮ್ ಬರೆಯಕ್ಕೆ ಬಂದು ರೆಡಿ ಆಗ್ರಿ. ನೀವು ಮೊದಲು ಏನು ಓದಿದ್ದನ ಇಲ್ಲ ಎಲ್ಲ ಕರಪ್ಷನ್ ಹಾಕಿ ಹೋಗ್ತಾವೆ, ಅವರು ಸೀಟ್ ಹಂಚಿಕೆ ಆಗಿದಾವೆ ಈಗ ಆಲ್ರೆಡಿ ಅಂತೇಳಿ ನೀವು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಲಾಸ್ಟ್ ಟೈಮ್ ಹೇಳಿ ನಿಮ್ಗೆ ಮೊದಲು ನೀವು ಏನು ಮಾಡತ್ತಿ ಅನ್ನೋದ್ರ ಬಗ್ಗೆ ನೆನಪಿರಲಿ, ಪ್ರೋಗ್ರೆಸ್ ಮೇಲೆ ನಿಮ್ಗೆ ನಂಬಿಕೆ ಇರಲಿ, ದೇವ್ರ ಮೇಲೆ ಸ್ವಲ್ಪ ಪ್ರೀತಿ ಅನ್ನೋದಿರಲಿ, ನಿಮ್ಮ ಕೆಲಸದ ಮೇಲೆ ಬಿಲಿವ್ ಅನ್ನೋದಿರಲಿ. ಅಷ್ಟು ಮೇಲೆ ನೀವು ಓದಿದ್ರೆ ಅಂದ್ರೆ ನಿಮ್ಗೆ ಜಾಬ್ ಸಿಗ್ತದೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳ ರೊಕ್ಕ ಕೊಡ್ಬೇಕಾಗತ್ತಿ, ಎಕ್ಸಾಮ್ ಬರೆಯಂಗಿಲ್ಲ, ಎಕ್ಸಾಮ್ ನಮ್ಗೆ ಆಗಂಗಿಲ್ಲ ಅಂತ ಅನ್ಕೊಂಡು ನೀವು ಎಕ್ಸಿಟ್ ಪಾಯಿಂಟ್ಗಳು ತೊಗೋ ಬದ್ಲಿ ಎಲ್ಲ ಪಾಸಿಟಿವ್ ಆಗಿ ತಿಳ್ಕೊಂಡ್ರೆ ಅಂದ್ರೆ ಎಲ್ಲ ಬರೋಬರಾಗಿ ಎಕ್ಸಾಮ್ ನಡೆಸ್ತಾರೋ, ಇಂಟರ್ವ್ಯೂ ತೊಗೊತಾರೋ, ಎಕ್ಸಾಮ್ ಕ್ಲಿಯರ್ ಆಗ್ತಂದ್ರೆ ನಿಮ್ಗೆ ಜಾಬ್ ಅಂತೂ ಸಿಗ್ತೈತಿ. ತಲೆ ಕೆಡ್ಸ್ಕೊಳ್ಳೋದ್ರ ಆಗ್ತಿಲ್ಲ. 27/8/2026 ಲಾಸ್ಟ್ ಡೇಟ್ ಇರ್ತೈತಿ. ಅಷ್ಟರೊಳಗೆ 20ನೇ ತಾರೀಕು ಒಳಗೆ ಆಲ್ಮೋಸ್ಟ್ ಎಲ್ಲರೂ ಅಪ್ಲೈ ಮಾಡಿರಿ. ಇನ್ನು ಎಡಿಟ್ ಮಾಡ್ಕೊಂತ ಆಪ್ಷನ್ಗಳು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಾಳೆ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗೆಲ್ಲ ಪ್ರಾಬ್ಲಮ್ ಆಗ್ತಾವೆ. ಈಗ ಏನು ಮಾತಾಡೋದು ಅಂದರೆ ಎಕ್ಸಾಮ್ ಪ್ಯಾಟರ್ನ್, ಎಕ್ಸಾಮ್ ಹೆಂಗೆ ನಡೀತೈತಿ, ಸಿಲೆಬಸ್ ಹೆಂಗೆ ಇರ್ತೈತಿ, SDA ಆಯಿತು, ಪ್ಯೂನ್ಕ್ ಆಯಿತು, ECFD ಅಲ್ಲಿ ಫಾರ್ ಐತಿ, ಅದು ಬರ್ತೀನಿ 4 ಇದೆಲ್ಲ ರಾಂಗ್ ಇರ್ತದೆ. SDA ದಿಸ್ ಇಸ್ ಪ್ಯಾಟರ್ನ್ ಫಾರ್ SDA. ಆ್ಯಂಡ್ ನೋಡ್ರಿ ಈಗ ಮುಂದೆ ಯಾವ್ಯಾವ ಸಬ್ಜೆಕ್ಟ್ಗಳು ಹೆಂಗೆ ಯಾವ ಎಷ್ಟೆಷ್ಟು ಮಾರ್ಕ್ಸ್ ಹಂಚಿಗೆ ಇರ್ತಾವೆ ಅಂತೇಳಿ ನೋಡು. ಎಕ್ಸಾಮ್ ಮೇಲೆ ನಂಬಿಕೆ ಇಡ್ರೆ ಸ್ವಲ್ಪ ಎಲ್ಲ ರೊಕ್ಕದ ಬಗ್ಗೆ ಅಂತ ತಿಳಿಸ್ಕೊಂಡ್ರೆ ಬೇಡ. ಸ್ಟಾರ್ಟ್ ಡೇಟ 27 ಕೊಟ್ಟಿದ್ರು, ಎಂಡ್ ಡೇಟು 27 ಆಗಸ್ಟ್ ಐತಿ. ಸ್ಟಾರ್ಟ್ ಡೇಟ್ ಜುಲೈಗಿತ್ತು. ನೆಕ್ಸ್ಟ್ ಫಸ್ಟ್ ಎಕ್ಸಾಮ್ ಸಿಲೆಬಸ್ ಸ್ಟ್ರಕ್ಚರ್ ಬಗ್ಗೆ ಬಂದರೆ ಈಗ ಇಲ್ಲಿ ಕನ್ನಡ ಒಂದೇ ಸಬ್ಜೆಕ್ಟ್ ಕನ್ನಡನ 50 ಮಾರ್ಕ್ಸ್ ಇರ್ತೈತಿ. ಕನ್ನಡದಾಗ ಏನೇನು ಇರ್ತೈತಿ ಅಂತೇಳಿ ನೋಡೋಣ. ಈಗ ಕನ್ನಡದಾಗ ಬೇಸಿಕ್ ಗ್ರಾಮರ್, ಇದ್ರೊಳಗೆ ಬೇಸಿಕ್ ಗ್ರಾಮರ್, ನೆಕ್ಸ್ಟ್ ವೊಕ್ಯಾಬ್ಯುಲರಿ, ಗ್ರಾಮರ್ ಬಗ್ಗೆ ಇರ್ತಾವೆ. ವೊಕ್ಯಾಬ್ಯುಲರಿ ಅಂದ್ರೆ ಏನ್ರೆ ವೇದ ಅಂದ್ರೆ ಗಾದೆ ಅದು ಕೊಟ್ಟು ಅದ್ರ ಬಗ್ಗೆ ಏನ್ರೆ ಬೇಸ್ಡ್ ಆನ್ ಕನ್ನಡ ಮ್ಯಾಟ್ರ್ ಮೇಲೆ ಇರ್ತೈತಿ. ನೆಕ್ಸ್ಟ್ ಕಾಂಪ್ರಿಹೆನ್ಷನ್, ಕಾಂಪ್ರಿಹೆನ್ಷನ್ ಕೊಟ್ಟಿರ್ತಾರು. ಈಗ ಟೋಟಲ್ ಎಷ್ಟು ಮಾರ್ಕ್ಸ್ ಇರ್ತೈತಿ ಇಲ್ಲಿ ಬರೆದು ಬಿಡ್ತಾರಪ್ಪ. ಇಲ್ಲಿ ಮೂರು ಟಾಪಿಕ್ ಇರ್ತಾವೆ. ಟೋಟಲ್ 50 ಮಾರ್ಕ್ಸ್. 3 ಟಾಪಿಕ್ ಯಾವಂತೆ ಬರ್ಕೋರು ಯಾರು, ಗ್ರಾಮರ, ವೊಕ್ಯಾಬ್ಯುಲರಿ, ಕಾಂಪ್ರಿಹೆನ್ಷನ್ 3 ಇರ್ತಾವೆ. ನೆಕ್ಸ್ಟ್ ಸೆಕೆಂಡ್ ಸಬ್ಜೆಕ್ಟ್ ಬಂದು ಯಾವುದಿದೆ ಇಂಗ್ಲೀಷ್. ಸೆಕೆಂಡ್ ಸಬ್ಜೆಕ್ಟ್ ಇಂಗ್ಲೀಷ್ನಾಗ ಏನೇನು ಇರ್ತಾವೆ ಅಂತೇಳಿ ನೋಡ್ರಿ. ಯಾವ ಇರ್ತಾವೆ ಇಲ್ಲಿ ಸೇಮ್ ಇವ ಗ್ರಾಮರ್ ಅಥವಾ ವೊಕ್ಯಾಬ್ಯುಲರಿ, ಡಿಕ್ಷನರಿ ವರ್ಕ್ ಇರ್ತಾವೆ. ಇದು 25 ಮಾರ್ಕ್ಸಿಂದ ಇರ್ತೈತಿ. ನೆಕ್ಸ್ಟ್ ಥರ್ಡ್ ಸಬ್ಜೆಕ್ಟ್ ಬಂದು GK ಆ್ಯಂಡ್ ಕರೆಂಟ್ ಅಫೇರ್ಸ್ ಅಂತ ಇರ್ತೈತಿ. GK ಆ್ಯಂಡ್ ಕರೆಂಟ್ ಅಫೇರ್ಸ್ದಾಗ ಏನೇನು ಇರ್ತೈತಿ ಅಂದರೆ ನ್ಯಾಷನಲ, ಕರ್ನಾಟಕ ಸ್ಟೇಟ್ ಲೆವೆಲ್ದು ಇವೆಂಟ್ಗಳು ಯಾವ್ಯಾವ, ಕರ್ನಾಟಕದ್ದು ಯಾವ್ಯಾವ ಇವೆಂಟ್ಗಳು ನಡೆದಿರ್ತಾವೆ, ನ್ಯಾಷನಲ್ ಲೆವೆಲ್ದಾಗ ಯಾವ್ಯಾವ ಇವೆಂಟ್ಗಳು ನಡೆದಿರ್ತಾವೆ. ಓವರ್ ಇಂಟರ್ನ್ಯಾಷನಲ್ ನೋಡೋಕೆ ಹೋಗ್ರೆ ಹೈಲೈಟ್ ಇಂಟರ್ನ್ಯಾಷನಲ್ದು ಸ್ವಲ್ಪ ನೋಡ್ಕೋರಿ. ಯಾವ ಅಂದ್ರೆ ಕನ್ವೆನ್ಷನ್ ಯಾವ ನಡೆದಿದ್ದು ಅಂದ್ರೆ ಈಗ ಸದ್ಯದಾಗ ಮತ್ತು ವಾಪಸ್ ಯಾವರೇ ಸಮಿತದು ಇಂಡಿಯಾ ಬ್ರಿಕ್ಸ್ ಅದು ಇಂಥವು ಏನು ನಡೀತಾವಲ್ಲ. ಈಗ ಸದ್ಯ ನೆಕ್ಸ್ಟ್ ಸೆಪ್ಟೆಂಬರ್ದಾಗ ಬ್ರಿಕ್ಸ್ ಇಂಡಿಯಾದಾಗ ನಡೀತೈತಿ. ಅದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲಿ ನಡೀತು, ಯಾವ ಪ್ಲೇಸ್ನಾಗ ನಡೀತು ಅನ್ನೋದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಅವೇನು ಭಾಳ ನೆಕ್ಸ್ಟ್ ಲೆವೆಲ್ ಏನು ಕೇಳಂಗಿಲ್ಲ, ಮಾಡ್ರೇಟ್ದಾಗಿರಲಿ. ಬಟ್ ನ್ಯಾಷನಲ್ ಆ್ಯಂಡ್ ಕರ್ನಾಟಕ ಲೆವೆಲ್ದು ಏನು ಕರೆಂಟ್ ಅಫೇರ್ಸ್ ಏನು ಇರ್ತಾವಲ್ಲ, ಅವ್ರಿಗೆ ಹೊಸ ಸ್ಕೀಮ್ ಬರಲಿ, ಏನರೇ ಫಂಡಿಂಗ್ದು ಏನರೇ ಬರಲಿ, ಫಿನಾನ್ಸ್ ಬಗ್ಗೆ, ಇಲ್ಲಾಂದರೆ ಯಾವ ಬಿಲ್ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅಂದ್ರೆ ಈಗ ಚೀಫ್ ಮಿನಿಸ್ಟರ್ ಚೇಂಜ್ ಆದರೂ ಡೈರೆಕ್ಟಾಗಿ ಚೀಫ್ ಮಿನಿಸ್ಟರ್ ಯಾರು ಅಂತ ಕೇಳೋದಿಲ್ಲ, ಬಟ್ ರಿಲೇಟೆಡ್ ಅವ್ರ ಪೋಸ್ಟಿಂಗ್ ಬಗ್ಗೆ ಆಗಲಿ, ಹಂಗೆ ಅವರ ಎಲೆಕ್ಟ್ ಹೆಂಗೆ ಮಾಡ್ತಾರೋ, ಇದು ಸ್ವಲ್ಪ GK 25 ಮಾರ್ಕ್ಸ್ನಿಂದ ಇರ್ತೈತಿ. ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಅಟ್ರ ಪೂರ್ತಿ ಕೂತ್ಕೊಂಡ್ರು ಅಂತೂ ಮೋರ್ ದೆನ್ ಗುಡ್ ಎನಫ್. ಮತ್ತು ಕೊಲಾಬ್ರೇಟಿವ್ ಕಂಟೆಂಟ್ 50 ಮಾರ್ಕ್ಸಿಂದ ಅಂದರೆ ಇದು ಕೊಲಾಬ್ರೇಟಿವ್ ಅಂದರೆ ಏನು ಬರ್ತದೆ, ಕೋಆಪ್ರೇಟಿವ್ ಬಗ್ಗೆ ಇವಾಗ ಸ್ಥಾಪನೆ ಆಯಿತು, ಏನಾಯ್ತು, ಯಾವ್ಯಾವ ಮರ್ಜ್ ಆಗಿ DCC ಬ್ಯಾಂಕ್ಗಳ ಕೋಆಪ್ರೇಟಿವ್ ಅಂದ್ರೆ ಸಹಕಾರ ಮಾಡೋದು. ಸಹಕಾರ ಅಂದ್ರೆ ಒನ್ ಪರ್ಸನ್ ಕೋಆಪ್ರೇಟಿಂಗ್ ಟು ಅನದರ್ ಪರ್ಸನ್. ಈಗ ಒಬ್ಬರಿಗೆ ಇನ್ನೊಬ್ರ ಜೊತೆ ಮಾತಾಡುವಾಗ ಕಮ್ಯುನಿಕೇಷನ್ ಮಾಡ್ತಿರ್ಲ, ಆ ಕಮ್ಯುನಿಕೇಷನ್ ಗುಡ್ ವೇದಾಗ ಓದಿದ್ರೆ ಕೋಆಪ್ರೇಷನ್ ಆಗೈತಿ ನಿಮ್ಗೆ. ಇನ್ನೊಬ್ರಿಗೆ ಓಕೆ ನಾವು ಸಂಘ ಬೆಳೆಸ್ಕೋಬೋದಲ್ಲ ಅಂತೇಳಿ ಆ ಥರ ಇಲ್ಲಿ ಕ್ವಶನ್ಗಳು ಯಾವ ಕೇಳ್ತಾರೆ ಅಂದ್ರೆ ಡಿಸ್ಟಿಕ್ ಈಗ ಬೆಳಗಾವಿಯಿಂದ ಎಕ್ಸಾಮ್ ಮಾಡೋದು, ಡಿಸ್ಟಿಕ್
ಕ್ರೆಡಿಟ್ ಕೋಆಪ್ರೇಟಿವ್ ಬ್ಯಾಂಕ್ಗಳು ಇವಾಗ ಸ್ಥಾಪನೆ ಆದವು. ಅದ್ರದ್ದು ಉಗಮ ಎಲ್ಲಿಂದ ಬ್ರೇನ್ ಚೈಲ್ಡ್ ಯಾರು ಅದ್ರ ಹಿಂದಿಂದ ವಾರಸುದಾರರು ಯಾರ್ಯಾರಿದ್ರು, ಅಲ್ಲಿ ಬರಾಕ್ ಯಾರ್ಯಾರ ಮೂಲ ಕಾರಣರಾದ್ರು ಅನ್ನೋದು ಫ್ಯಾಕ್ಚುಲ್ ಇರ್ತಾವೆ, ಇಂಪಾರ್ಟೆಂಟ್ ಅಷ್ಟೇ, ಮತ್ತೇನು ಹೇಳೋಕ್ಕಾಗಿಲ್ಲ ಇದ್ರ ಬಗ್ಗೆ. ನೆಕ್ಸ್ಟ್ ಅದು ಬ್ಯಾಂಕಿಂಗ್ ಫಂಡಮೆಂಟಲ್ಸ್ ಆಫ್ ಸೊಸೈಟೀಸ, ಬ್ಯಾಂಕಿಂಗ್ ರೂಲ್ಸ, ಜನರಲ್ ಫೈನಾನ್ಸಿಯಲ್ ಅವೇರ್ನೆಸ್ ಅಂತ ಸಿಲೆಬಸ್ದಾಗ ಕೊಟ್ಟಾರ ಅವರು. ಬೇಕಂದ್ರೆ ನಿಮ್ಗೆ ಲಿಂಕ್ ಕೊಡ್ತೀನಿ ನಾನು, ಹೋಗಿ ಸಿಲೆಬಸ್ಸು ಒಂದು ಸರಿಗೆ ಓವರ್ ವ್ಯೂ ಮಾಡ್ಕೊಂಡು ಬರೀ ಇದ್ದ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಅಷ್ಟೇ ಹೇಳತ್ತೀನಿ ನಾನು. ಒಂದು ಸರಿ ಅದ್ರದ್ದು ವಿಡಿಯೋ ಮಾಡೋದಾದ್ರೆ ಮಾಡೋಣ. ನೆಕ್ಸ್ಟ್ ಸಬ್ಜೆಕ್ಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಬಗ್ಗೆ. ಈಚ್ ಆ್ಯಂಡ್ ಎವ್ರಿ ಪೋಸ್ಟ್ ಇಂಪಾರ್ಟೆಂಟ್ ಆಗ್ತಾವೆ. ಫ್ರಾಮ್ ಪ್ರೆಸಿಡೆಂಟ್ ಹಿಡ್ಕೊಂಡು ಎಕ್ಸಿಕ್ಯೂಟಿವ್, ಪೊಲೀಸ್ ಕಾನ್ಸ್ಟೇಬಲ್ ಹಿಡ್ಕೊಂಡು ಎಲ್ಲ 25 ಮಾರ್ಕ್ಸಿಂದ ಇರ್ತೈತಿ. ಹೈಲೈಟ್ ನೋಡ್ಕೊಂಡ್ರು ನೀವು ಒಂದು 20-22 ಮಾರ್ಕ್ಸಿಂದ ಟಚ್ ಮಾಡ್ಬೋದು. ಈಸಿ ಇರೋದು, ಸಬ್ಜೆಕ್ಟ್ ಈಸಿ ಇರ್ತೈತಿ. ಈ ಎಕ್ಸಾಮ್ಗಂತೂ ಹಂಗೇನು ನೆಕ್ಸ್ಟ್ ಲೆವೆಲ್ ಏನು ಕೇಳಿರಂಗಿಲ್ಲ. ನಿಮ್ಗೆ KS ಲೆವೆಲ್ಗೆ ಅದು KS, ನೆಕ್ಸ್ಟ್ ಮತ್ತು ಇದು FDA ಅದು ನೆಕ್ಸ್ಟ್ ಲೆವೆಲ್ಗೆ ಏನು ಕೇಳಿರಂಗಿಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ಆಬ್ಜೆಕ್ಟಿವ್ ಸಬ್ಜೆಕ್ಟ್ಸ್. ಅದರ್ ಬ್ಯಾಂಕಿಂಗ್ ಬಗ್ಗೆ ಇರ್ತಾವೆ. ಲೈಕ್ SBI ಆಯ್ತು, RBI ಇವಾಗ ಸ್ಥಾಪನೆ ಆಯ್ತು, ಅದ್ರದ್ದು ಕಮಿಟಿಗಳು ಯಾವ್ಯಾವ ಇದು ಇವಾಗ ಸ್ಥಾಪನೆ ಆಯ್ತು, ಯಾವ ಕಮಿಟಿದಿಂದ ಜಾರಿಗೆ ಬಂತು, ಇವೆಲ್ಲ ನ್ಯಾಷನಲೈಸ್ ಇವಾಗ ಅದು. ನ್ಯಾಷನಲೈಸೇಷನ್ ಇಂಪಾರ್ಟೆಂಟ್ ಆಗೈತೆ. ಅಂದ್ರೆ ನ್ಯಾಷನಲೈಸೇಷನ್ ಇವಾಗ ಅಂದ್ರೆ ಇವು ನ್ಯಾಷನಲೈಸ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗೋದು. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಒಂದು, ಅವಾಗ ಯಾರು ಪ್ರೈಮ್ ಮಿನಿಸ್ಟರ್ ಇದ್ರು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗಿತ್ತು ಒಂದೊಂದು ಸರಿಗೆ. ಇದು ಯಾವ ಎಕ್ಸಾಮ್ ಅಂದ್ರೆ FDA ಬರಂಗಿಲ್ಲ. FDA 4 ಏನೋ ರಾಂಗ್ ಆಗಿತ್ತು. SDA ಇದು ಟೋಟಲ್ 200 ಮಾರ್ಕ್ಸಿಗೆ ಇರ್ತೈತಿ SDA. ನೆಕ್ಸ್ಟ್ ಫ್ಯೂನ್ ಪೋಸ್ಟ್ಗಂತೂ 2 ಸಬ್ಜೆಕ್ಟ್ ಇಂಪಾರ್ಟೆಂಟ್. ಕನ್ನಡ ಇಲ್ಲಿ ಎಲ್ಲ ಬರ್ತಾವೆ. ಸಂಧಿಗಳಾಯ್ತು, ಸಮಾಸ ಆಯ್ತು, ನೆಕ್ಸ್ಟ್ ಅಲಂಕಾರಗಳಾಯ್ತು. ಇವು SDAದಾಗ ಇವ ಕಾನ್ಸೆಪ್ಟ್ ಇರ್ತಾವೆ. ಬಟ್ ಇಲ್ಲಿ ಸ್ವಲ್ಪ ಇವ 2 ಸಬ್ಜೆಕ್ಟ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಿರ್ತಾರಲ್ಲ, ಸೊ ಗ್ರಾಮರ್ ಸ್ವಲ್ಪ ಡೆಪ್ತ್ ಬೇಕಾಗತ್ತೈತಿ. ಇಲ್ಲಂತೂ ಇಂಗ್ಲೀಷ್ ವ್ಯಾಬ್ಯುಲರಿ ಆಯ್ತು, ಡಿಕ್ಷನರಿದಾಗ ಒಂದು ವರ್ಡ್ ನೆಕ್ಸ್ಟ್ ಯಾವ ವರ್ಡ್ ಬರ್ತೈತಿ ಅಂತೇಳಿ ಇದ್ರಾಗ ಸೆಕೆಂಡ್ ಕಾನ್ಸೆಪ್ಟ್ ಆಯ್ತು. ಮತ್ತು ನೆಕ್ಸ್ಟ್ ವೊಕ್ಯಾಬ್ಯುಲರಿಲಿ ಮೆನ್ಷನ್ ಮಾಡಿ ಒಂದಕ್ಕೆ. ಇಲ್ಲಿ ಡಿಕ್ಷನರಿ, ನೆಕ್ಸ್ಟ್ ಗ್ರಾಮರ್, ಟೆನ್ಸಸ್ ಆಯ್ತು, ಪಾರ್ಟ್ಸ್ ಆಫ್ ಸ್ಪೀಚ್ ಆಯ್ತು, ಈ ಥರ ಬರ್ತಾವೆ. ನೆಕ್ಸ್ಟ್ ಇಷ್ಟು ನೀವು ಫೋಕಸ್ ಮಾಡ್ಕೊಂಡು ಓದ್ಕೊಂಡ್ರೆ ಅಂತ ತಿಳ್ಕೊ, ಏನು ಕ್ಲಿಯರ್ ಮಾಡೋದು ಎಕ್ಸಾಮ್ 1:5 ಬರೋದ್ರಾಗೇನು ಕಠಿಣ ಪರಿಸ್ಥಿತಿ ಇಲ್ಲ ಅಂತ ನಾ ಹೇಳ್ತೀನಿ. ನೀವು ಟ್ರೈ ಮಾಡಬೇಕು, ಅದು ಒಂದು ಇಂಪಾರ್ಟೆಂಟ್. ಓದಲಿಲ್ಲ ಅಂದರೆ ನೀನು ಹಾಕಂಗಿಲ್ಲ, ಅದೊಂದು ಹೇಳ್ತೀನಿ ನಾನು. ಡ್ರಾಪ್ ಐತೆ ಅಂತೀಗ ಎಲ್ಲ ಮಾಡೋಕೆ ನಡೆಯಂಗಿಲ್ಲ. ಸರ್ಟೆನ್ ಪಾಯಿಂಟ್ ಮಟ್ಟ ಮಾಡ್ಬೋದು ಅಷ್ಟೇ. ಅದ ಎಲ್ಲನೂ ಹಾಕಂತಂತೇಳಿ ಹಾಗಂಗೆ ನಾ ಹೇಳ್ತೀನಿ, ಆಗಂಗಿಲ್ಲ. ನೀವು ಓದಿದ್ರಂದ್ರೆ ಅದು ನಿಮ್ಮ ಕೈ ಹಿಡ್ತೈತಿ. ಸೊ ಎಲ್ಲರೂ ಚಲೋ ತಂಗೆ ಮಾಡ್ರಿ ಅಂತ ಹೇಳ್ತೀನಿ. ಎಕ್ಸಾಮ್ ಪ್ಯಾಟರ್ನ್ ಬಂದೈತಿ, ಪ್ಯಾಟರ್ನ್ ಕೊಟ್ಟು ನಿಮ್ಗೆ ಈಗ ಎಕ್ಸಾಮ್ ಪ್ಯಾಟರ್ನ್ ಹಂಗೆ ಇರುತ್ತೆ. SDA ಎಷ್ಟಿರ್ತಾವೆ, FDA ಎಷ್ಟಿರ್ತಾವೆ. ಈ ಸರಿಗಂತೂ FDA ಕೊಟ್ಟಿಲ್ಲ ಟೋಟಲ್ ಪೋಸ್ಟ್ ಅಂತೂ 104 ಏನು ಕೊಟ್ಟಿದ್ದಾರೆ. ಅದು ಲಾಸ್ಟ್ ನೋಟಿಫಿಕೇಶನ್ ಡಿಸ್ಕಸ್ ಮಾಡೋವಾಗ ನಾ ಹೇಳಿ ನಿಮ್ಗೆ. ಅದು ನೋಡಿದ್ರಿ ಅಂದ್ರೆ ಗೊತ್ತಾಗಿರ್ತೈತಿ. ನೋಡಿರಲಿಲ್ಲ ಅಂದ್ರೆ ಅಕೌಂಟ್ನಾಗ ಐದು ಹೋಗಿ ನೋಡ್ಕೊಂಬರಿ ಒಂದು ಸರಿಗೆ. ನೆಕ್ಸ್ಟ್ 104 ಪೋಸ್ಟ್ ಅದಾವ ಅನ್ನಿಸ್ತದೆ ನನಗೆ, ಅಷ್ಟು ಅದಾವ. ಟೋಟಲ್ ನೋಟಿಫಿಕೇಶನ್ನ ಕಳಿಸಿ ನಾನು ನಿಮ್ಗೆ. ಅದನ್ನ ಡೌನ್ಲೋಡ್ ಮಾಡ್ಕೋಬೋದು, ಅಲ್ಲೇ ಲಿಂಕ್ ಪ್ರೊವೈಡ್ ಮಾಡಿ ನಾನು. ಅದಾದ ಬಳಿಕ ನೆಕ್ಸ್ಟ್ ಏನು ಮಾತಾಡೋದೈತೆ ಅಂದರೆ ಎಕ್ಸಾಮ್ ಪ್ಯಾಟರ್ನ್ ಅಂತ. ಅದು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಂದ್ರೆ, ನಾನು ನೆಕ್ಸ್ಟ್ 1 ವೀಕ್ ಕಂಟಿನ್ಯೂ ಲೈವರೇ ಬರ್ತೀನಿ. ಇಲ್ಲಾಂದ್ರೆ ರೆಕಾರ್ಡ್ ಮಾಡಿ ಲಾಸ್ಟ್ ಇಯರ್ ಬಾಗಲಕೋಟದಾಯ್ತು, ಬಳ್ಳಾರಿದಾಯ್ತು, ದಾವಣಗೆರೆದಾಯ್ತು, ಹಾಸನದಾಯ್ತು, ಬೆಂಗಳೂರದಾಯ್ತು, ಇಲ್ಲಿ ಯಾವ್ಯಾವ ಮೇನ್ ಸೆಂಟರ್ಗಳದ್ದು DCC ಬ್ಯಾಂಕಿನ ಸದ್ಯದಾಗ 24-25ದಾಗ ಯಾವ್ಯಾವ DCC ಬ್ಯಾಂಕಿನ ಎಕ್ಸಾಮ್ಗಳು ನಡೆಸಿದಾರಲ್ಲ, ಅವ್ನು ಪ್ರಿವಿಯಸ್ ಇಯರ್ದು ಕ್ವಶನ್ ಪೇಪರ್ ತೊಗೊಂಡು ಸ್ವಲ್ಪ ಡಿಸ್ಕಸ್ ಮಾಡ್ಬೇಕಂತಿದ್ದೀನಿ. ಅದು ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಆಗ್ಬೋದು ಅಂತ ನಾ ತಿಳ್ಕೊತೀನಿ. ಹೆಲ್ಪ್ ಆಗುವಂಗಿತ್ತಂದ್ರೆ ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ಗೆ ಕಾಯ್ತಾ ಇರ್ರಿ. ಸೊ ಬಿಡ್ತೀನಿ ಅಂತೇಳಿ ಅಂದ್ಕೊಂಡು ನಾನು ಎಲ್ಲ ಪ್ಲ್ಯಾನ್ ಮಾಡಿ ಕ್ವಶನ್ ಪೇಪರ್ ಎಲ್ಲ ಜೆರಾಕ್ಸ್ ಹೊಡ್ಸ್ಕೊಂಡು ಸೊ ಡಿಸ್ಕಸ್ ಮಾಡೋಣ ಅಂತ. ಲೈವ್ ಬಂದಂದ್ರೆ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಇಷ್ಟ ಹೇಳೋದಿತ್ತು ಹೇಳೀನಿ. ಪ್ಯೂನ್ ಅಂತೂ 100 ಮಾರ್ಕ್ಸಿಂದ ಇರ್ತೈತಿ, SDA ಅಂತೂ 200 ಮಾರ್ಕ್ಸಿಂದ ಇರ್ತೈತಿ. ಎಲ್ಲರೂ ಚಲೋ ತಂಗೆ ಮಾಡಿ ಪೇಪರ ಒಂದಿಷ್ಟು ಪಾಯದಾಗ ಬರಲಿ. ಮುಂದೆ ಪೇಪರ್ ಇಂಟರ್ವ್ಯೂ ಎಲ್ಲ ಚಲೋ ತಂಗೆ ಕೊಡುವಂಥ ಕಮ್ಯುನಿಕೇಷನ್ ಅಲ್ಲಿ ಎಲ್ಲ ನೋಡ್ತಾರೆ. ಹಂಗೆ ಏನು ಕರ್ಕೊಂಗಿಲ್ಲ ಅವರು. ಕಮ್ಯುನಿಕೇಷನ್ ಭಾಳ ಸ್ಟ್ರಾಂಗ್ ಮಾಡೋಣ. ಹೆಂಗಾರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು.
You.